ನಮಸ್ಕಾರ ಸ್ನೇಹಿತರೆ, ನಾನು ಪವಿತ್ರ. ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದ ಹಬ್ಬದ ಕುರಿತು ಹೇಳೋಕೆ ನಾನು ಬಂದಿದ್ದೀನಿ. ಮತ್ತ್ಯಾಕ್ ತಡ, ಬನ್ನಿ ಶುರು ಮಾಡೇ ಬಿಡೋಣ. ವರಮಹಾಲಕ್ಷ್ಮಿ ಪೂಜೆ ಭಾರತದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಭಕ್ತಿಯಿಂದ ಆಚರಿಸಲಾಗುವ ಪವಿತ್ರ ಹಬ್ಬವಾಗಿದೆ. ಈ ಪೂಜೆಯು ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೆ ಹತ್ತಿರವಿರುವ ಶುಕ್ರವಾರದಂದು ನಡೆಯುತ್ತದೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತು, ಸಮೃದ್ಧಿ ಮತ್ತು ಶಾಂತಿಯ ದೇವತೆಯಾಗಿ ಪೂಜಿಸಲಾಗುತ್ತದೆ. ಈ ವ್ರತವನ್ನ ಮಾಡುವುದರಿಂದ ಅಷ್ಟೈಶ್ವರ್ಯ ಅಂದ್ರೆ 8 ರೀತಿಯ ಸಂಪತ್ತು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ವರಲಕ್ಷ್ಮಿ ಪೂಜೆ ಆಚರಣೆ ಮತ್ತು ಮಹತ್ವದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ಇನ್ಸೈಡ್ ಟ್ರಸ್ಟ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್, ಶೇರ್ ಮೂಲಕ ನಮ್ಮನ್ನ ಬೆಂಬಲಿಸಿ. ಒಂದು ಕಥೆಯ ಪ್ರಕಾರ ಚಾರುಮತಿ ಎಂಬ ಬಡವಿಯಾದ ಮಹಿಳೆ ತೀವ್ರ ಕಷ್ಟದಲ್ಲಿದ್ದಾಗ ಲಕ್ಷ್ಮೀ ದೇವಿಯು ಕನಸಿನಲ್ಲಿ ಕಾಣಿಸಿ ಶ್ರಾವಣ ಮಾಸದ ಶುಕ್ರವಾರದಂದು ವ್ರತ ಆಚರಣೆಯನ್ನು ಮಾಡಲು ಸೂಚಿಸಿದಳು. ಚಾರುಮತಿಯು ಶಾಸ್ತ್ರಬದ್ಧವಾಗಿ ಪೂಜೆಯನ್ನು ಮಾಡಿದ ನಂತರ ಆಕೆಯ ಕಷ್ಟಗಳು ದೂರವಾಗಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದಳು. ಈ ಕಥೆಯಿಂದ ಸ್ಫೂರ್ತಿಯಾಗಿ ಶಿವ ಮತ್ತು ಪಾರ್ವತಿಯ ಮೂಲಕ ಈ ವ್ರತವು ಲೋಕಾದ್ಯಂತ ಜನಪ್ರಿಯವಾಯಿತು. ಆಚರಣೆಯ ವಿಧಾನ. ವರಮಹಾಲಕ್ಷ್ಮಿ ಪೂಜೆಯನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ. ಕೆಲವು ಸಂದರ್ಭದಲ್ಲಿ ಕುಮಾರಿಯರು ಮತ್ತು ಗರ್ಭಿಣಿಯರು, 7 ತಿಂಗಳಿಗಿಂತ ಕಡಿಮೆ ಗರ್ಭಾವಸ್ಥೆಯವರು ಕೂಡ ಆಚರಿಸಬಹುದು. ಆದರೆ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇನ್ನು ವರಮಹಾಲಕ್ಷ್ಮಿ ಪೂಜೆಯ ತಯಾರಿ ನೋಡೋದಾದ್ರೆ, ಬೆಳಗ್ಗೆ ಬೇಗ ಎದ್ದು ಮನೆಯನ್ನ ಸ್ವಚ್ಛಗೊಳಿಸಿ ದೇವರ ಕೋಣೆ ಮತ್ತು ತುಳಸಿ ಕಟ್ಟೆಯನ್ನು ಶುದ್ಧವಾಗಿಡಬೇಕು. ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಬೇಕು. ಪೂಜಾ ಸಾಮಗ್ರಿಗಳನ್ನ ನೋಡೋದಾದ್ರೆ, ಕಳಶ, ಲಕ್ಷ್ಮೀ ವಿಗ್ರಹ, ಹೂವು, ಅರಿಶಿಣ, ಕುಂಕುಮ, ಗಂಧ, ದೀಪ, 5 ಅಥವಾ 9 ಎಳೆ ದಾರ, ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನ ತಯಾರಿಸಬೇಕು. ನಂತರ ವರಮಹಾಲಕ್ಷ್ಮಿ ದೇವಿಗೆ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಲಾಗ್ತದೆ. ವರಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಾನ. ಮೊದಲಿಗೆ ಕಲಶವನ್ನು ಅಕ್ಷತೆ, ಎಳ್ಳು ಅಥವಾ ನೀರಿನಿಂದ ತುಂಬಿಸಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಸೀರೆ, ಆಭರಣ ಮತ್ತು ಹೂಗಳಿಂದ ಅಲಂಕರಿಸಬೇಕು. ನಂತರ ಶುಕ್ರವಾರ ಬೆಳಿಗ್ಗೆ ಸಿಂಹ ಲಗ್ನದಲ್ಲಿ ಅಥವಾ ಸಂಜೆಯ ಪ್ರದೋಷ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು. ಪೂಜೆ ಸಮಯದಲ್ಲಿ ಮಂತ್ರವಾದ ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನೇ ಚ ಧೀಮಹೆ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಜಪಿಸಿ ಪೂಜೆಯನ್ನ ಆರಂಭಿಸಬೇಕು. ದೀಪಾವಳಿಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ. ಮಹಾಲಕ್ಷ್ಮಿ ನೈವೇದ್ಯ ತಯಾರಿ ನೋಡುವುದಾದರೆ, ರೊಟ್ಟಿ, ಪಾಯಸ, ಕರ್ಜಿಕಾಯಿ, ಹೋಳಿಗೆ, ತುಪ್ಪದ ಭಕ್ಷ್ಯಗಳನ್ನು ತಯಾರಿಸಿ ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. ಸಂಜೆಯಲ್ಲಿ ಮುತ್ತೈದೆಯರನ್ನು ಕರೆದು ಅರಿಶಿಣ, ಕುಂಕುಮ, ಹೂವು, ಹಣ್ಣು ಮತ್ತು ಬಳೆಗಳನ್ನು ನೀಡಬೇಕು. ನಂತರ ಲಕ್ಷ್ಮೀ ದೇವಿಗೆ ಪೂಜೆಯ ಬಳಿಕ ಮನೆಗೆ ಬಂದ ಅತಿಥಿಗಳಿಗೆ ಬಾಗಿನ ಕೊಟ್ಟು ಅವರನ್ನ ಸತ್ಕರಿಸಬೇಕು. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ನೋಡುವುದಾದ್ರೆ, ವರಮಹಾಲಕ್ಷ್ಮಿ ಪೂಜೆಯನ್ನ ಶ್ರದ್ಧೆ ಭಕ್ತಿಯಿಂದ ಮಾಡುವುದರಿಂದ ಈ ಎಲ್ಲಾ ಲಾಭಗಳು ದೊರೆಯುವ ಸಾಧ್ಯತೆ ಇದೆ. ಪೂಜೆಯನ್ನ ಶುದ್ಧ ಮನಸ್ಸಿನಿಂದ ನಿಯಮಾನುಸಾರ ಮಾಡುವುದು ಮುಖ್ಯ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಸಂಪತ್ತು, ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವ 8 ಲಕ್ಷ್ಮಿಗಳ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವು ಮನೆಯಲ್ಲಿ ಬಡತನ, ದುಃಖ ಮತ್ತು ಮನಸ್ತಾಪವನ್ನು ದೂರವಿಟ್ಟು ಶಾಂತಿ ಮತ್ತು ಸೌಹಾರ್ದತೆಯನ್ನು ತರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಅದರ ಜೊತೆಗೆ ಮುತ್ತೈದೆಯರಿಗೆ ಉಡುಗೊರೆಗಳನ್ನು ನೀಡುವುದು ಮತ್ತು ಸಂಜೆಯ ಸಮಯದಲ್ಲಿ ಒಗ್ಗೂಡಿ ಆರತಿಯನ್ನು ಮಾಡುವುದು ಸಾಮಾಜಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಮನೆ, ತುಳಸಿ ಕಟ್ಟೆ ಮತ್ತು ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿಡಬೇಕು, ಏಕೆಂದರೆ ಲಕ್ಷ್ಮೀ ದೇವಿ ಶುಚಿತ್ವವನ್ನು ಇಷ್ಟಪಡುತ್ತಾಳೆ. ಧನಾತ್ಮಕ ಮನೋಭಾವ ಮತ್ತು ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು. ಗರ್ಭಿಣಿಯರು 7 ತಿಂಗಳಿಗಿಂತ ಕಡಿಮೆ ಗರ್ಭಾವಸ್ಥೆಯವರಾಗಿದ್ದರೆ ಮತ್ತು ಆರೋಗ್ಯವಾಗಿದ್ದರೆ ಮಾತ್ರ ಪೂಜೆಯನ್ನ ಮಾಡಬಹುದು. ವರಮಹಾಲಕ್ಷ್ಮಿ ಪೂಜೆಯು ಭಕ್ತಿಯಿಂದ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿಯನ್ನು ಕೋರುವ ಪವಿತ್ರ ಆಚರಣೆಯಾಗಿದೆ. ಈ ವ್ರತವು ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸುವುದರ ಜೊತೆಗೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ. ವರಮಹಾಲಕ್ಷ್ಮಿ ಪೂಜೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಮಹತ್ವದ ಪೂಜೆಯಾಗಿದೆ. ಈ ಪೂಜೆಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯ ವಿಶೇಷ ಸ್ವರೂಪವಾದ ವರಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ ವ್ರತವು ಸಂಪತ್ತು, ಸಮೃದ್ಧಿ, ಶಾಂತಿ, ಸಂತಾನ ಭಾಗ್ಯ ಮತ್ತು ಒಟ್ಟಾರೆ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ತರುವುದಕ್ಕೆ ಪ್ರಸಿದ್ಧವಾಗಿದೆ. ಈ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ
ಲಕ್ಷ್ಮೀ ದೇವಿಯ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತದೆ ಎಂಬ ದೃಢವಾದ ನಂಬಿಕೆ ಇದೆ. ಪೂಜೆಯನ್ನು ಆಚರಿಸುವಾಗ ಶುಚಿತ್ವಕ್ಕೆ ವಿಶೇಷ ಒತ್ತು ನೀಡಲಾಗುತ್ತದೆ. ಮನೆ, ತುಳಸಿ ಕಟ್ಟೆ, ಮುಖ್ಯ ದ್ವಾರ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡುವುದು ಅತ್ಯಗತ್ಯ. ಲಕ್ಷ್ಮೀ ದೇವಿಯು ಶುದ್ಧತೆಯ ಸಂಕೇತವಾಗಿದ್ದಾಳೆ. ಆದ್ದರಿಂದ ಶುಚಿಯಾದ ವಾತಾವರಣದಲ್ಲಿ ಮಾತ್ರ ಆಕೆಯ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಪೂಜಾ ಸ್ಥಳವನ್ನು ಬಾಳೆಕಂಬ, ಮಾವಿನ ಎಲೆಗಳು, ರಂಗೋಲಿಯಿಂದ ಅಲಂಕರಿಸಲಾಗುತ್ತದೆ. ಕಳಶವನ್ನು ಸ್ಥಾಪಿಸಿ ಅದಕ್ಕೆ ಸೀರೆ ಉಡಿಸಿ ಆಭರಣಗಳಿಂದ ಶೃಂಗರಿಸಲಾಗುತ್ತದೆ. ಕಳಶದಲ್ಲಿ ಅಕ್ಕಿ, ವಿಳ್ಳೆದೆಲೆ, ಅಡಿಕೆ, ನಾಣ್ಯಗಳನ್ನು ಇರಿಸಿ ತೆಂಗಿನಕಾಯಿಯಿಂದ ಅಲಂಕರಿಸಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶ್ರೀ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಮತ್ತು ಸಹಸ್ರನಾಮಗಳನ್ನು ಪಠಿಸುವುದರಿಂದ ದೇವಿಯ ಕೃಪೆ ಪಡೆಯಬಹುದು. ಪೂಜೆಯಲ್ಲಿ ಕೆಂಪು, ಹಳದಿ ಹೂವುಗಳು, ತುಪ್ಪದ ದೀಪ, ಅರಿಶಿಣ, ಕುಂಕುಮ, ಪಂಚಾಮೃತ, ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ವಿಶೇಷವಾದ 12 ದಾರಗಳಿಗೆ ಗಂಟು ಹಾಕಿ ಅರಿಶಿಣ ಕುಂಕುಮದಿಂದ ಪೂಜಿಸಿ ಹೆಣ್ಣು ಮಕ್ಕಳು ಬಲಗೈಗೆ ಕಂಕಣದಂತೆ ಧರಿಸುತ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿಯು ಭಕ್ತರಿಗೆ ಸಂಪತ್ತು, ಆರೋಗ್ಯ, ಶಾಂತಿ, ಸಂತಾನ ಭಾಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಯನ್ನು ಒಲಿಸುವಳು ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಧನಾತ್ಮಕ ವಾತಾವರಣ, ಶಾಂತಿಯುತ ಮನಸ್ಥಿತಿ ಮತ್ತು ಶುದ್ಧ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ದೇವಿಯ ಕೃಪೆಯಿಂದ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಸಮೃದ್ಧಿ ಉಂಟಾಗುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.